ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸಮಸ್ಯೆ ಬಂದಾಗ ದುಃಖ ಪಡುವುದಕ್ಕಿಂತ ಸಮಸ್ಯೆ ಬರದೇ ಇರೋ ತರ ನೋಡಿಕೊಂಡರೆ ಎಷ್ಟು ಅನರ್ಥಗಳು ಆತಂಕಗಳನ್ನು ತಡೆಯಬಹುದು. ಕೆಲವು ವಿಷಯಗಳನ್ನ ನಿರ್ಲಕ್ಷ್ಯ ಮಾಡಿ ಏನು ಆಗುವುದಿಲ್ಲ ಎಂದು ಅಜವಾಬ್ದಾರಿಯಿಂದ ಇದ್ದುಕೊಂಡು ನಂತರ ದುಃಖ ಪಟ್ಟರೆ ಏನು ಪ್ರಯೋಜನವಿಲ್ಲ. ಈಗ ನಾನು ಹೇಳುತ್ತಿರುವ ಈ ಕಥೆಯ ಬಗ್ಗೆ ಕೇಳಿದರೆ ಸಮಾಜದಲ್ಲಿ ಮನುಷ್ಯರು ಈ ರೀತಿಯೂ ಕೂಡ ಇರ್ತಾರ ಅಂತೇಳಿ ಖಂಡಿತವಾಗಿಯೂ ನೀವು ಆಶ್ಚರ್ಯರಾಗುತ್ತೀರಾ. ಇನ್ನು ಸ್ಟೋರಿ ಏನು ಅಂತ ನೋಡೋದಾದ್ರೆ, ರಾಜಸ್ಥಾನದ ಸರ್ದಾರ್ಪುರ್ ನಲ್ಲಿ ರಘುವೀರ್ ಎಂಬ ವ್ಯಕ್ತಿ ಹ್ಯಾಂಡಿಕ್ರಾಫ್ಟ್ ಶಾಪ್ ಅನ್ನು ಇಟ್ಟುಕೊಂಡು ಚೆನ್ನಾಗಿ ವ್ಯಾಪಾರ ಮಾಡುತ್ತಾ ಸ್ವಲ್ಪ ಮಟ್ಟಿಗೆ ಆರ್ಥಿಕವಾಗಿ ಸದೃಢವಾಗಿದ್ದನು. ಇನ್ನು ಯಾವಾಗ ಮಗನು ಪ್ರಯೋಜಕನಾದನೋ ಅವನ ತಾಯಿ ಅವನಿಗೆ ಮದುವೆ ಮಾಡಬೇಕೆಂದು ನಿರ್ಧಾರ ಮಾಡುತ್ತಾಳೆ. ರಘುವೀರ್ಗೆ ಇಬ್ಬರು ಅಣ್ಣಂದಿರು ಇದ್ದು ಅವರು ಕೂಡ ಹ್ಯಾಂಡಿಕ್ರಾಫ್ಟ್ ಬಿಸಿನೆಸ್ ಅನ್ನು ಮಾಡುತ್ತಾ ತನ್ನ ಫ್ಯಾಮಿಲಿ ಜೊತೆ ಸೆಟ್ಲ್ ಆಗಿದ್ದರು. ಆ ನಂತರ ಎಲ್ಲರೂ ಸೇರಿಕೊಂಡು ರಘುವೀರ್ಗೆ ಹುಡುಗಿಯನ್ನು ಹುಡುಕಿದಾಗ ದೇವನಗರದಲ್ಲಿ ರಮ್ಯ ಎಂಬ ಹುಡುಗಿ ಇಂಟರ್ ಎಕ್ಸಾಮ್ ನಲ್ಲಿ ಫೇಲ್ ಆಗಿದ್ದರಿಂದ 3 ವರ್ಷಗಳಿಂದ ಮನೆಯಲ್ಲೇ ಇದ್ದಾಳೆ ಎಂದು ತಿಳಿದುಕೊಂಡು ಒಂದು ಸಾರಿ ಆ ಹುಡುಗಿಯನ್ನು ನೋಡುವುದಕ್ಕೆ ಹೋದಾಗ ರಘುವೀರ್ಗೆ ಆ ಹುಡುಗಿ ಮೊದಲ ನೋಟದಲ್ಲಿ ಇಷ್ಟವಾಗಿದ್ದರಿಂದ ಇಮಿಡಿಯೇಟ್ ಆಗಿ ಆ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಡುತ್ತಾನೆ. ಆ ನಂತರ ಎರಡು ಕುಟುಂಬಗಳು ಸೇರಿಕೊಂಡು ಇವರಿಗೆ ಗ್ರಾಂಡ್ ಆಗಿ ಮದುವೆ ಮಾಡಿದ ನಂತರ ಇವರಿಬ್ಬರು ಸರ್ದಾರ್ಪುರ್ ನಲ್ಲಿ ಸೆಟ್ಲ್ ಆಗುತ್ತಾರೆ. ಆದ್ರೆ ಮದುವೆ ಆದ ನಂತರ ರಘುವೀರ್ನ ವ್ಯಾಪಾರ ದಿನ ದಿನಕ್ಕೂ ಕಡಿಮೆ ಆಗಿದ್ದರಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿ ತನ್ನ ಹೆಂಡತಿಯನ್ನು ಅಷ್ಟಾಗಿ ತೃಪ್ತಿಪಡಿಸುತ್ತಿರಲಿಲ್ಲ. ಇನ್ನು ಇವರು ಮದುವೆಯಾದ 3 ವರ್ಷಕ್ಕೆ ಇವರ ಅನನ್ಯ ಸಂಸಾರದ ನೆನಪಿಗೆ ಪ್ರೀತಿ ಎಂಬ ಹುಡುಗಿ ಜನಿಸುತ್ತಾಳೆ. ಇನ್ನು ಆಕೆ ಏಕೈಕ ಪುತ್ರಿಯಾಗಿದ್ದರಿಂದ ಆಕೆಯನ್ನು ತುಂಬಾ ರಾಯಲ್ ಆಗಿ ಬೆಳೆಸುತ್ತಾರೆ. ಇನ್ನು ಅದೇ ಸಮಯದಲ್ಲಿ ರಘುವೀರ್ ತನ್ನ ಅಂಗಡಿಯಲ್ಲಿ ಕೆಲಸ ಮಾಡುವುದಕ್ಕೆ 25 ವರ್ಷದ ರಾಜುನನ್ನ ಅಪಾಯಿಂಟ್ ಮಾಡಿದಾಗ ಆತನು ಅಂಗಡಿಯನ್ನು ನೋಡಿಕೊಳ್ಳುತ್ತಾ ಮಧ್ಯಾಹ್ನ ಸಮಯದಲ್ಲಿ ಮನೆಗೆ ಹೋಗಿ ರಘುವೀರ್ಗೋಸ್ಕರ ಲಂಚ್ ತೆಗೆದುಕೊಂಡು ಬರುವುದು, ಈ ರೀತಿಯ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಿದ್ದನು. ಇದು ಹೀಗಿರುವಾಗ ರಾಜುಗೆ ಮದುವೆಯಾಗದೇ ಇದ್ದಿದ್ದರಿಂದ ಎಕ್ಸ್ ಚಿತ್ರಗಳಿಗೆ ದಾಸನಾಗಿ ಶಾಪ್ ನಲ್ಲಿ ತನ್ನ ಕೆಲಸ ಮುಗಿದ ನಂತರ ವಿಡಿಯೋಗಳನ್ನು ನೋಡುತ್ತಾ ತೃಪ್ತಿ ಪಟ್ಟುಕೊಳ್ಳುತ್ತಿದ್ದನು. ಇನ್ನು ವೇಶ್ಯರ ಬಳಿಗೆ ಹೋಗೋಣ ಅಂದ್ರೆ ಬರುವ 10,000 ಸಂಬಳದಲ್ಲಿ ತಿನ್ನುವುದಕ್ಕೆ ಬಾಡಿಗೆಗೆ ಊರಲ್ಲಿರುವ ತನ್ನ ತಾಯಿಗೆ ಕಳಿಸುವುದಕ್ಕೆ ಸರಿ ಹೋಗುತ್ತಿರಲಿಲ್ಲ. ಇದರಿಂದ ಏನು ಮಾಡಲಾಗದ ಪರಿಸ್ಥಿತಿಯಲ್ಲಿ ಒದ್ದಾಡುತ್ತಿದ್ದನು. ಇದೇ ಸಮಯದಲ್ಲಿ ರಾಜು ರಘುವೀರ್ ಮನೆಗೆ ಹೋಗಿ ಅವನ ಹೆಂಡತಿಯ ಬಳಿ ಕ್ಯಾರಿಯರ್ ತೆಗೆದುಕೊಂಡು ಬರುತ್ತಿರುವಾಗ ರಾಜುಗೆ ರಮ್ಯಳ ಮೇಲೆ ಕಣ್ಣು ಬೀಳುತ್ತದೆ. ಇನ್ನು ಈ ವಿಷಯ ನನ್ನ ಯಜಮಾನಿಗೆ ಗೊತ್ತಾದ್ರೆ ನನ್ನನ್ನು ಕೆಲಸದಿಂದ ತೆಗೆದು ಹಾಕುತ್ತಾಳೆ ಎಂದು ಭಯವಿದ್ದು ರಮ್ಯ ಅಡುಗೆ ಮಾಡುತ್ತಿರುವಾಗ, ಮನೆ ಕ್ಲೀನ್ ಮಾಡುತ್ತಿರುವಾಗ ಆಕೆಗೆ ಗೊತ್ತಾಗದ ಹಾಗೆ ಕೆಲವು ಫೋಟೋಗಳು ವಿಡಿಯೋಗಳನ್ನ ತೆಗೆದುಕೊಂಡು ಅವುಗಳನ್ನು ರಾತ್ರಿಯ ಸಮಯದಲ್ಲಿ ನೋಡಿಕೊಳ್ಳುತ್ತಿದ್ದನು. ಹೀಗೆ ದಿನ ದಿನಕ್ಕೂ ಅವನ ಕೋರಿಕೆಗಳು ಹೆಚ್ಚಾಗಿದ್ದರಿಂದ ಹೇಗಾದ್ರೂ ಮಾಡಿ ರಮ್ಯ ಹತ್ತಿರ ನನ್ನ ಕೋರಿಕೆಗಳನ್ನು ತೀರಿಸಿಕೊಳ್ಳಬೇಕೆಂದು ಸರಿಯಾದ ಸಮಯಕ್ಕಾಗಿ ವೇಟ್ ಮಾಡುತ್ತಿದ್ದನು. ಇದೇ ಸಮಯದಲ್ಲಿ ರಘುವೀರ್ ಮಧ್ಯಾಹ್ನದ ಊಟದ ನಂತರ ಮನೆಗೆ ಹೋಗಿ ಕೆಲವು ಬಿಲ್ ಪೇಪರ್ಗಳು ಇದ್ದಾವೆ ತೆಗೆದುಕೊಂಡು ಬಾ ಎಂದು ಹೇಳಿದಾಗ ಆ ರೀತಿಯಾಗಿ ಮನೆಗೆ ಬಂದ ರಾಜು ರಮ್ಯಳನ್ನ ಕೂಗುತ್ತಾನೆ. ಅದಕ್ಕೆ ರಮ್ಯ ಬಾತ್ರೂಮ್ ನಿಂದಲೇ ಮಾತನಾಡುತ್ತಾ ಡೈನಿಂಗ್ ಟೇಬಲ್ ಮೇಲೆ ಇದ್ದಾವೆ ಎಂದು ಹೇಳಿದ್ದರಿಂದ ರಾಜು ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಬೇಕೆಂದು ಬಾತ್ರೂಮ್ ಹಿಂದೆ ಹೋಗಿ ವಿಂಡೋ ಮೂಲಕ ರಮ್ಯ ಸ್ನಾನ ಮಾಡುತ್ತಿರುವುದನ್ನ ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿಕೊಂಡು ಅಲ್ಲಿಂದ ತಕ್ಷಣ ಹೊರಟು ಹೋಗುತ್ತಾನೆ. ಆ ನಂತರ ರೂಮ್ಗೆ ಹೋದ ನಂತರ ವಿಡಿಯೋವನ್ನು ನೋಡುತ್ತಾ ತನ್ನ ಕೋರಿಕೆಗಳನ್ನು ತಡೆದುಕೊಳ್ಳಲಾಗದೆ ರಾಜು ಒಂದು ಪ್ಲಾನ್ ಮಾಡುತ್ತಾನೆ. ಮಾರನೇ ದಿನ ಲಂಚ್ ತೆಗೆದುಕೊಂಡು ಬರುವುದಕ್ಕೆ ರಘುವೀರ್ ಮನೆಗೆ ಹೋದ ರಾಜು ರಮ್ಯನ ಜೊತೆ ಮಾತನಾಡುತ್ತಾ ನಿನ್ನ ಪ್ರೈವೇಟ್ ವಿಡಿಯೋ ನನ್ನ ಹತ್ತಿರ ಇದೆ, ಈಗ ನನಗೆ 5,000 ದುಡ್ಡು ಕೊಡದೆ ಹೋದ್ರೆ ಆ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುತ್ತೇನೆ ಎಂದು ಹೇಳಿದಾಗ ರಮ್ಯ ವಿಡಿಯೋವನ್ನು ನೋಡಿ ಶಾಕ್ ಆಗಿ ಏನು ಮಾಡಬೇಕೆಂದು ಅರ್ಥವಾಗದೆ ಅವನಿಗೆ 5,000 ದುಡ್ಡನ್ನು ಕೊಟ್ಟು ಆ ವಿಡಿಯೋವನ್ನು ಡಿಲೀಟ್ ಮಾಡು ಎಂದು ಹೇಳುತ್ತಾಳೆ. ಆದ್ರೆ ರಮ್ಯ ಅವನಿಗೆ ಒಡೆಯದೆ ಬೈಯದೆ ತನ್ನ ಗಂಡನಿಗೆ ಭಯ ಬಿದ್ದು ಅವನು ಕೇಳಿದಷ್ಟು ದುಡ್ಡು ಕೊಟ್ಟಿದ್ದರಿಂದ ಆಕೆ ಯಾರಿಗೂ ಹೇಳುವುದಿಲ್ಲ ಎಂದು ಡಿಸೈಡ್ ಆದ ರಾಜು ಮಾರನೇ ದಿನ ರಮ್ಯ ಬಳಿಗೆ ಹೋಗಿ ಮತ್ತೆ 5,000 ದುಡ್ಡು ಕೇಳಿದಾಗ ಆಗಲೂ ಸಹ ಆಕೆ 5,000 ದುಡ್ಡನ್ನು ಕೊಟ್ಟು ಆ ವಿಡಿಯೋವನ್ನು ಡಿಲೀಟ್ ಮಾಡು ಎಂದು ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಾಳೆ. ಅದಕ್ಕೆ ರಾಜು ಖಂಡಿತವಾಗಿಯೂ ಆ ವಿಡಿಯೋವನ್ನ ಟೈಮ್ ಬಂದಾಗ ಡಿಲೀಟ್ ಮಾಡುತ್ತೇನೆ, ಈಗ ಮಾಡುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇನ್ನು ರಾಜು ಭಯದಿಂದ ರಮ್ಯ ಜೊತೆ ಯಾವ ರೀತಿ ಅಪ್ರೋಚ್ ಆಗಬೇಕೆಂದು ಗೊತ್ತಾಗದೆ ಒದ್ದಾಡುತ್ತಿದ್ದನು. ಆಗ ಅದೇ ಸಂದರ್ಭದಲ್ಲಿ ಈ ಸಾರಿ ಹೇಗಾದ್ರೂ ಮಾಡಿ ಧೈರ್ಯ ಮಾಡಿಕೊಂಡು ಕೇಳಬೇಕೆಂದು ಮಾರನೇ ದಿನ ಲಂಚ್ ಬಾಕ್ಸ್ ತೆಗೆದುಕೊಂಡು ಬರಬೇಕೆಂದು ಮನೆಗೆ ಹೋದಾಗ ರಾಜು ರಮ್ಯಳ ಜೊತೆ ಮಾತನಾಡುತ್ತಾ ಈಗ ನನ್ನ ಮುಂದೆ ಸ್ನಾನ ಮಾಡಬೇಕೆಂದು ಹೇಳುತ್ತಾನೆ. ಇನ್ನು ಆಕೆ ಅದಕ್ಕೆ ನಿರಾಕರಿಸಿದಾಗ ನನ್ನ ಹತ್ತಿರ ಇರುವ ವಿಡಿಯೋಗಳನ್ನು ನೆಟ್ ಅಲ್ಲಿ ರಿಲೀಸ್ ಮಾಡುತ್ತೇನೆ, ನಿನ್ನ ಮರ್ಯಾದೆಯ ಜೊತೆ ನಿನ್ನ ಗಂಡನ ಮರ್ಯಾದೆ ಕೂಡ ಹೋಗುತ್ತದೆ ಎಂದು ಹೇಳಿದ್ದರಿಂದ ರಮ್ಯಳಿಗೆ ಏನು ಮಾಡಬೇಕೆಂದು ಅರ್ಥವಾಗದೆ ರಾಜು ಮುಂದೆ ಸ್ನಾನ ಮಾಡುವುದಕ್ಕೆ ಶುರು ಮಾಡುತ್ತಾಳೆ. ಮತ್ತೆ ರಾಜು ಆ ದೃಶ್ಯಗಳನ್ನು ತನ್ನ ಮೊಬೈಲ್ ನಲ್ಲಿ ಸೀಕ್ರೆಟ್ ಆಗಿ ರೆಕಾರ್ಡ್ ಮಾಡಿಕೊಳ್ಳುತ್ತಾನೆ. ಇದು ಹೀಗಿರುವಾಗ ಮನೆಗೆ ಹೋದ ರಾಜು ತುಂಬಾ ಸಮಯವಾದರೂ ಅಂಗಡಿಯ ಬಳಿ ಬರದೇ ಇದ್ದಿದ್ದರಿಂದ ರಘುವೀರ್ ರಾಜುಗೆ ಕಾಲ್ ಮಾಡಿ ಬೇಗ ಲಂಚ್ ಅನ್ನು ತೆಗೆದುಕೊಂಡು ಬಾ ಎಂದು ಹೇಳಿದಾಗ ರಾಜುಗೆ ಬೇರೆ ದಾರಿ ಇಲ್ಲದೆ ಅಲ್ಲಿಂದ ಹೊರಟು ಬರುತ್ತಾನೆ. ಇನ್ನು ಲಂಚ್ ಮುಗಿದ ನಂತರ ರಾಜು ರಘುವೀರ್ ಜೊತೆ ಮಾತನಾಡುತ್ತಾ ಮೇಡ
ಮೇಡಮ್ ಸ್ವಲ್ಪ ಸಾಮಾನುಗಳನ್ನ ಕೊಂಡುಕೊಂಡು ಬರುವುದಕ್ಕೆ ಹೇಳಿದ್ದಾರೆ ಎಂದು ಹೇಳಿ ಇಮಿಡಿಯೇಟ್ ಆಗಿ ಮತ್ತೆ ಮನೆಗೆ ಬಂದು ರಮ್ಯಾಳ ಹತ್ತಿರ ನನ್ನ ಕೋರಿಕೆಗಳನ್ನು ತೀರಿಸು ಎಂದು ಕೇಳಿದಾಗ ಅದಕ್ಕೆ ರಮ್ಯಾ ನನ್ನ ಗಂಡ ನಿನ್ನ ಯಜಮಾನನ ಹೆಂಡತಿಯನ್ನು ಈ ರೀತಿ ಮಾಡುವುದು ತಪ್ಪು ಎಂದು ಹೇಳಿದ್ರು ಕೂಡ ರಾಜು ಮಾತ್ರ ಆಕೆ ಮಾತನ್ನು ಕೇಳದೆ ನಿನ್ನ ವಿಡಿಯೋಗಳನ್ನು ಈಗಲೇ ರಿಲೀಸ್ ಮಾಡುತ್ತೀನಿ ಎಂದು ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡುತ್ತಾನೆ. ಆಗ ರಮ್ಯಳಿಗೆ ಬೇರೆ ದಾರಿ ಇಲ್ಲದೆ ಅವನನ್ನು ರೂಮ್ಗೆ ಕರೆದುಕೊಂಡು ಹೋಗಿ ಅವನ ಜೊತೆ ಸಹಕರಿಸುತ್ತಾಳೆ. ಈ ರೀತಿಯಾಗಿ ರೂಮ್ಗೆ ಹೋದ ರಾಜು 2 ಗಂಟೆಗಳ ನಂತರ ಶಾಪ್ಗೆ ಬಂದು ಏನು ಗೊತ್ತಿಲ್ಲ ಎಂಬುವನಂತೆ ಮಾಮೂಲಿಯಾಗಿ ಕೆಲಸ ಮಾಡುವುದಕ್ಕೆ ಶುರು ಮಾಡುತ್ತಾನೆ. ಇನ್ನು ಅಂದಿನಿಂದ ರಾಜು ಪ್ರತಿದಿನ ರಮ್ಯಳ ಜೊತೆ ಲೈಂಗಿಕವಾಗಿ ಸೇರುತ್ತಿದ್ದರಿಂದ ರಮ್ಯಳಿಗೂ ಕೂಡ ನಿಧಾನವಾಗಿ ರಾಜು ಮೇಲೆ ಇಂಟ್ರೆಸ್ಟ್ ಬಂದು ನನ್ನ ಗಂಡ ಹೇಗೋ ನನಗೆ ಸುಖ ನೀಡುತ್ತಿಲ್ಲ, ರಾಜು ಹತ್ತಿರನೇ ಸುಖ ಪಡೋಣ ಎಂದು ಡಿಸೈಡ್ ಆಗುತ್ತಾಳೆ. ಇನ್ನು ರಾಜು ಕೇಳಿದಾಗಲೆಲ್ಲ ಅವನಿಗೆ ದುಡ್ಡು ಕೊಡುತ್ತಾ ಅವನ ಜೊತೆ ತುಂಬಾ ಕ್ಲೋಸ್ ಆಗಿ ಇರುತ್ತಿದ್ದಳು. ಹೀಗೆ 4 ತಿಂಗಳ ಕಾಲ ಇವರ ರಿಲೇಶನ್ಶಿಪ್ ಅನ್ನ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡುತ್ತಾರೆ. ಇನ್ನು ಇದು ಹೀಗಿರುವಾಗ ಚಿಕ್ಕಂದಿನಿಂದಲೂ ಹಾಸ್ಟೆಲ್ ನಲ್ಲೇ ಬೆಳೆದ ಪ್ರೀತಿ 10th ಎಕ್ಸಾಮ್ ಮನೆಯ ಹತ್ತಿರ ಇದ್ದಿದ್ದರಿಂದ ಎಕ್ಸಾಮ್ ಬರೆಯುವುದಕ್ಕೆ ಮನೆಯಿಂದಲೇ ಹೋಗೋಣ ಎಂದು ಅಂದುಕೊಂಡಿರುತ್ತಾಳೆ. ಇದೇ ಸಂದರ್ಭದಲ್ಲಿಯೇ ಪ್ರೀತಿಯನ್ನು ನೋಡಿದ ರಾಜು ಆಕೆಯ ಮೇಲೆ ಕಣ್ಣಾಕುತ್ತಾನೆ. ಹೀಗೆ ಒಂದು ಸಾರಿ ರಮ್ಯಾ ರಘುವೀರ್ ತಮ್ಮ ಸಂಬಂಧಿಕರ ಮದುವೆಗೆ ಹೋಗಿದ್ದಾಗ ಪ್ರೀತಿಗೆ ಎಕ್ಸಾಮ್ ಇದ್ದಿದ್ದರಿಂದ ಆಕೆಯ ಜೊತೆ ಇರುವುದಕ್ಕೆ ರಾಜುಗೆ ಹೇಳಿ ಹೋಗಿರುತ್ತಾರೆ. ಇನ್ನು ಪ್ರೀತಿ ಸ್ವಲ್ಪ ಹೊತ್ತು ಓದಿಕೊಂಡು ನಂತರ ಸ್ನಾನ ಮಾಡುವುದಕ್ಕೆ ಬಾತ್ರೂಮ್ಗೆ ಹೋದಾಗ ಆಗ ರಾಜು ತನ್ನ ದುಷ್ಟ ಬುದ್ಧಿಯಿಂದ ಮಾಮೂಲಿಯಾಗಿ ತನ್ನ ಫೋನ್ ಅಲ್ಲಿ ಆ ದೃಶ್ಯಗಳನ್ನು ರೆಕಾರ್ಡ್ ಮಾಡಿಕೊಂಡು ಆ ನಂತರ ತನಗೆ ಏನು ಗೊತ್ತಿಲ್ಲದವನಂತೆ ಸೈಲೆಂಟ್ ಆಗಿ ಇದ್ದನು. ಇನ್ನು ಪ್ರೀತಿ ಫ್ರೆಶ್ ಅಪ್ ಆಗಿ ಹಾಲ್ಗೆ ಬಂದಾಗ ರಾಜು ತಾನು ರೆಕಾರ್ಡ್ ಮಾಡಿದ್ದ ಆ ವಿಡಿಯೋವನ್ನ ಪ್ರೀತಿಗೆ ತೋರಿಸುತ್ತಾ ಈಗ ನಾನು ಹೇಳಿದಂತೆ ಕೇಳದೆ ಹೋದರೆ ಆ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ರಿಲೀಸ್ ಮಾಡುತ್ತೀನಿ ಎಂದು ಹೇಳುತ್ತಾ ಆಕೆಯನ್ನು ಮುಟ್ಟಲಾಗದ ಜಾಗದಲ್ಲಿ ಮುಟ್ಟುತ್ತಾ ರೂಮ್ಗೆ ಕರೆದುಕೊಂಡು ಹೋಗುತ್ತಿರುವಾಗ ಫಂಕ್ಷನ್ ನಿಂದ ತಿರುಗಿ ಬಂದ ರಮ್ಯಾ ಮತ್ತು ರಘುವೀರ್ ಡೋರ್ ಬೆಲ್ ಮಾಡುತ್ತಾರೆ. ಆಗ ಗಾಬರಿಗೊಂಡ ರಾಜು ಈ ವಿಷಯವನ್ನು ನಿಮ್ಮ ತಂದೆ ತಾಯಿಗೆ ಹೇಳಿದ್ರೆ ಈ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ರಿಲೀಸ್ ಮಾಡುತ್ತೇನೆ, ಆಗ ನಿಮ್ಮ ತಂದೆ ತಾಯಿಯ ಮರ್ಯಾದೆ ಹೋಗುತ್ತೆ ಎಂದು ಎದುರಿಸಿದ್ದರಿಂದ ಅದಕ್ಕೆ ಪ್ರೀತಿ ಒಪ್ಪಿಕೊಂಡು ಹೋಗಿ ಡೋರ್ ತೆಗೆಯುತ್ತಾಳೆ. ಇನ್ನು ರಘುವೀರ್ ರಾಜುಗೆ ಸ್ವಲ್ಪ ದುಡ್ಡು ಕೊಟ್ಟು ಮನೆಗೆ ಕಳಿಸಿದಾಗ ಪ್ರೀತಿ ಭಯ ಬೀಳುತ್ತಾ ಆ ವಿಷಯವನ್ನ ಯಾರಿಗೂ ಹೇಳದೆ ಮುಚ್ಚಿಡುತ್ತಾಳೆ. ಇದು ಹೀಗಿರುವಾಗ ಮಾರನೇ ದಿನ ಲಂಚ್ ತೆಗೆದುಕೊಂಡು ಬರುವುದಕ್ಕೆ ಬಂದ ರಾಜು ರಮ್ಯಾ ಕೆಲಸದ ಮೇಲೆ ದಿನಸಿ ಅಂಗಡಿಗೆ ಹೋಗಿದ್ದರಿಂದ ರೂಮಿನಲ್ಲಿ ಓದಿಕೊಳ್ಳುತ್ತಿದ್ದ ಪ್ರೀತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗುತ್ತಾನೆ. ಇದರಿಂದ ಆಕೆ ಗಟ್ಟಿಯಾಗಿ ಕಿರುಚಿದ್ದರಿಂದ ಕಿರುಚಾಟವನ್ನು ಕೇಳಿದ ರಮ್ಯಾ ಓಡಿ ಬಂದು ನೋಡಿದಾಗ ರಾಜು ಮಾಡುತ್ತಿರುವ ಕೆಲಸವನ್ನು ನೋಡಿ ಶಾಕ್ ಆಗುತ್ತಾಳೆ. ಇನ್ನು ಅವನನ್ನು ಒಡೆದು ಬೈದು ಆಚೆ ಹಾಕಿದ್ದರಿಂದ ರಾಜು ಭಯ ಬಿದ್ದು ಅಲ್ಲಿಂದ ಓಡಿ ಹೋಗುತ್ತಾನೆ. ಇನ್ನು ಇದನ್ನು ಹೀಗೆ ಬಿಟ್ಟರೆ ಆಗುವುದಿಲ್ಲ ಎಂದು ರಮ್ಯಾ ರಘುವೀರ್ಗೆ ಕಾಲ್ ಮಾಡಿ ನಡೆದೆಲ್ಲವನ್ನು ಕೂಡ ಹೇಳಿದಾಗ ರಘುವೀರ್ ಇಮಿಡಿಯೇಟ್ ಆಗಿ ಮನೆಗೆ ಬಂದು ತನ್ನ ಹೆಂಡತಿ ಮತ್ತು ಮಗಳನ್ನ ಕರೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನು ಕೊಡುತ್ತಾನೆ. ಇನ್ನು ಪೊಲೀಸರು ಕಂಪ್ಲೇಂಟ್ ತೆಗೆದುಕೊಂಡ 1 ಗಂಟೆ ಒಳಗೆ ರಾಜುನನ್ನ ಅರೆಸ್ಟ್ ಮಾಡಿ ಕರೆದುಕೊಂಡು ಬರುತ್ತಾರೆ. ಆಗ ಅವನ ಫೋನ್ ಅನ್ನು ಚೆಕ್ ಮಾಡಿದಾಗ ಅದರಲ್ಲಿ ಕೆಲವು ಎಕ್ಸ್ ವಿಡಿಯೋಗಳ ಜೊತೆ ರಮ್ಯಾ ತನ್ನ ಜೊತೆ ಕ್ಲೋಸ್ ಆಗಿ ಇರುವ ವಿಡಿಯೋ, ಪ್ರೀತಿ ಸ್ನಾನ ಮಾಡುತ್ತಿರುವ ವಿಡಿಯೋ ನೋಡಿ ಶಾಕ್ ಆಗಿ ಪೊಲೀಸರು ರಾಜುನನ್ನ ತಮ್ಮ ಸ್ಟೈಲ್ ಅಲ್ಲಿ ಎನ್ಕ್ವೈರಿ ಮಾಡಿದಾಗ ತನಗೂ ರಮ್ಯಗೂ ಇರುವ ಅಫೇರ್ ನ ಜೊತೆ ಪ್ರೀತಿಯ ಜೊತೆ ಮಾಡಿದ ಲೈಂಗಿಕ ದೌರ್ಜನ್ಯದ ಬಗ್ಗೆ ಹೇಳಿದಾಗ ರಘುವೀರ್ಗೆ ಆಕಾಶ ಬಂದು ತಲೆಯ ಮೇಲೆ ಬಿದ್ದಾಗೆ ಆಗುತ್ತದೆ. ಇನ್ನು ಹೆಂಡತಿ ಮಗಳನ್ನು ಮನೆಗೆ ಕರೆದುಕೊಂಡು ಹೋದ ರಘುವೀರ್ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಿರುವಾಗ ರಮ್ಯಾ ತಾನು ಮಾಡಿದ ಕೆಲಸಕ್ಕೆ ಕ್ಷಮಾಪಣೆ ಕೇಳಿದ್ದರಿಂದ ಅದಕ್ಕೆ ರಘುವೀರ್ ನಾನು ನಿರ್ಲಕ್ಷ್ಯದಿಂದ ಇದ್ದಿದ್ದಕ್ಕೆ ಈ ರೀತಿ ಆಗಿದೆ ಎಂದು ಇನ್ನು ಮುಂದೆ ಆ ರೀತಿ ಆಗುವುದಕ್ಕೆ ಬಿಡುವುದಿಲ್ಲ ಎಂದು ಪ್ರಾಮಿಸ್ ಮಾಡಿ ಅಂದಿನಿಂದ ಹೆಂಡತಿ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುವುದಕ್ಕೆ ಶುರು ಮಾಡುತ್ತಾನೆ. ಇನ್ನು ರಾಜು ಬ್ಲಾಕ್ ಮೇಲ್ ಲೈಂಗಿಕ ದೌರ್ಜನ್ಯ ಮಾಡಿದ್ದರಿಂದ ಅವನಿಗೆ ಕೋರ್ಟು 12 ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸಿದ್ದರಿಂದ ಈ ನ್ಯೂಸ್ ಎಲ್ಲ ಕಡೆ ವೈರಲ್ ಆಯಿತು. ಫ್ರೆಂಡ್ಸ್, ಅಸಲಿಗೆ ಈ ಇನ್ಸಿಡೆಂಟ್ ನಲ್ಲಿ ತಪ್ಪು ಯಾರದು ಎಂದು ನೀವು ಅಂದುಕೊಳ್ಳುತ್ತಿದ್ದೀರೋ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.